ಲಾರಿಯು ಶರವೇಗದಲ್ಲಿರೆ ಕಾರು ಎದುರಾದೊಡೆಂತಯ್ಯ. ಲಾರಿಯು ಶರವೇಗದಲ್ಲಿರೆ ಕಾರು ಎದುರಾದೊಡೆಂತಯ್ಯ. ಕರಿಯು ಮದವೇರಿರೆ ಕರಿಯು ಮದವೇರಿರೆ ನರಿ ಎದುರಾದೊಡೆಂತಯ್ಯ. ಮಾರಾರಿ ಕ್ರೋಧದಲ್ಲಿರೆ ಮಾರಾರಿ ಕ್ರೋಧದಲ್ಲಿರೆ ಮಾರನು ಎದುರಾದೊಡೆಂತಯ್ಯ. ಮಾರನು ಎದುರಾದೊಡೆಂತಯ್ಯ. ಅರಿವಿನ ಶರಣರೆದರು ಅರಿವಿನ ಶರಣರ ಎದುರು ಹುಟ್ಟಿ ಹುಟ್ಟಿ ಸಾಯುವ ಸಾಯುವ 100 ದೇವತೆಗಳು ಎದುರಾದೊಡೇನಯ್ಯ. 100 ದೇವತೆಗಳು ಎದುರಾದೊಡೇನಯ್ಯ. ಅಪ್ರತಿಮ ಚೇತನ ಅಪ್ರತಿಮ ಚೇತನ. ಲಾರಿಯು ಶರವೇಗದಲ್ಲಿರೆ. ನಮ್ಮ ಕಾವ್ಯಗಳಲ್ಲಿ ವಚನಗಳಲ್ಲಿ ಉಪಮೆಗಳು, ಅಲಂಕಾರಗಳು, ದೃಷ್ಟಾಂತಗಳು, ರೂಪಕಗಳು ಅವುಗಳ ಮೂಲಕವಾಗಿ ಹೇಳುವ ಮಾತನ್ನು ಹೇಳಿದರೆ ಮನಂಬಗುವಂತೆ ಅವು ಮನಸ್ಸನ್ನು ಆಹ್ಲಾದಗೊಳಿಸುತ್ತವೆ. ನಾನಿಲ್ಲಿ ಒಂದು ಆಧುನಿಕ ದೃಷ್ಟಾಂತವನ್ನು ಕೊಡಲಿಕ್ಕೆ ಬಯಸಿದ್ದೇನೆ. ಲಾರಿಯು ಶರವೇಗದಲ್ಲಿರೆ. ಇವತ್ತು ವರ್ತಮಾನ ಕಾಲದಲ್ಲಿ ಲಕ್ಷ ಲಕ್ಷ ವಾಹನಗಳು ಸಂಚಾರ ಮಾಡ್ತವೆ, ನಮಗೆಲ್ಲ ಗೊತ್ತಿರುವಂತಹದ್ದೇ ಇದು. ಇದನ್ನೇ ನಾನು ಒಂದು ದೃಷ್ಟಾಂತ ಮಾಡಿಕೊಂಡು ಪೌರಾಣಿಕ ಚಾರಿತ್ರಿಕ ಹಿನ್ನೆಲೆಯ ಮೂಲಕವಾಗಿ ಆ ಬಸವ ತತ್ವದ ವಿಚಾರವನ್ನು ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಲಾರಿಯು ಶರವೇಗದಲ್ಲಿರೆ. ದೊಡ್ಡದಾದಂತಹ ಒಂದು ಟ್ರಕ್ಕು ಲಾರಿ ಸುಮಾರು 16 ಟನ್ನು ಭಾರವನ್ನು ಹೇರಿಕೊಂಡು ಅತ್ಯಂತ ತೀವ್ರಗತಿಯಿಲ್ಲ ಶರವೇಗ ಬಾಣದ ವೇಗದಲ್ಲಿ, ಶರವೇಗದಲ್ಲಿ ಎಂದರೆ ಬಾಣದ ವೇಗದಲ್ಲಿ ಹೋಗುತ್ತಿರುವಾಗ ಒಮ್ಮಿಂದೊಮ್ಮೆಲೆ ಒಂದು ಕಾರು, ಸಣ್ಣ ಕಾರು, 2, 3, 4 ಜನ ಕೂಡಿರುವಂಥ ಕಾರು ಬಹಳ ಸುಂದರವಾಗಿದೆ ನೋಡಲಿಕ್ಕೆ. ಆ ಲಾರಿಯ ಸೌಂದರ್ಯಕ್ಕಿಂತಲೂ 100 ಪಟ್ಟು ಮಿಗಿಲಾಗಿರುವ ಸೌಂದರ್ಯ ಈ ಕಾರಿಗಿದೆ. ಸುಂದರವಾದ ಬಣ್ಣ ಇದೆ, ಸುಂದರವಾದ ಜಲ ಇದೆ. ಇದು ತೀವ್ರಗತಿ ಹೋಗ್ತಾ ಇದೆ ನಿಜ. ಆದರೆ ಭಯಂಕರ ಭಾರವಾಗಿರುವಂತಹ ಲಾರಿಯ ಎದುರಿಗೆ ತಕ್ಷಣವೇ ಬಂದಾಗ ಅಪಘಾತವಾಗುವಂಥದ್ದು, ತಕ್ಷಣವೇ ಅದು ಏನಾಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಆಗದ ಸಂದರ್ಭ, ಆ ಸನ್ನಿವೇಶ ತೋರ್ತಾ ಇದೆ. ಕಾರು ನುಜ್ಜುಗುಜ್ಜಾಗುತ್ತದೆ. ಅಲ್ಲಿರುವ ಒಳಗಿರುವಂಥ ಜನ ಪ್ರಾಣವನ್ನು ಕಳೆದುಕೊಳ್ಳೋ ಪ್ರಸಂಗ ಬರ್ತಾ ಇದೆ. ಆ ಲಾರಿಯು ಸಹಜವಾಗಿ ತನ್ನ ಮುನ್ನು ನುಗ್ಗಿಕೊಂಡು ಹೋಗಿ ಅದು ಅಪಘಾತಕ್ಕೀಡಾಗುವ ಪ್ರಸಂಗ ಬರ್ತಾ ಇದೆ. ಇದು ವಾಸ್ತವಿಕವಾಗಿ ನಾವು ಕಾಣುವಂಥ ಚಿತ್ರಗಳು, ಗೋಚರವಾಗಿರುವಂತಹ ಚಿತ್ರಗಳು ಇವೆಲ್ಲ. ಇವು ಇಂಥ ಅನೇಕ ಘಟನೆಗಳು ನಮ್ಮ ವರ್ತಮಾನ ಕಾಲದಲ್ಲಿ ವಾಸ್ತವಿಕ ಜಗತ್ತಿನಲ್ಲಿ ನಡೆಯುವಂತಹದ್ದು ಸಾಮಾನ್ಯ. ಆದರೆ ಇಂಥ ಸಂದರ್ಭ ಇದ್ದಾಗ ಕಾರಿನಲ್ಲಿ ಹೋಗುವಂಥ ವ್ಯಕ್ತಿಗಳು ಆಗಲಿ, ಲಾರಿಯಲ್ಲಿ ಚಾಲಕನಾಗಲಿ ಬಹಳ ಜಾಗೃತನಾಗಿರಬೇಕು. ಜಾಗೃತನಾಗದೇ ಇದ್ದರೆ ಇಂಥ ಅವಘಡಗಳು ನಡೆಯುವಂಥದ್ದು ಎಲ್ಲರಿಗೂ ಖೇದವನ್ನುಂಟು ಮಾಡ್ತಾ ಇದೆ, ದುಃಖವನ್ನುಂಟು ಮಾಡ್ತಾ ಇದೆ. ಇದು ಒಂದು ಆಧುನಿಕ ದೃಷ್ಟಾಂತ. ಇನ್ನೆರಡನೇ ಲೈನಿಗೆ ಬರ್ತಾನೆ ಈಗ. ಕರಿಯು ಮದವೇರಿರೆ. ಆನೆ, ಗಜ ತಮಗೆಲ್ಲ ಗೊತ್ತಿರುವಂತೆ ಅತ್ಯಂತ ಬಲಿಷ್ಠವಾದ ಪ್ರಾಣಿ, ಅಡವಿಯಲ್ಲಿ ಅತ್ಯಂತ ಬಲಿಷ್ಠವಾದ ಪ್ರಾಣಿ. ಸಿಂಹವನ್ನು ಸಹಿತ ಅದು ಹೆದರಿಸುವಂಥ ಶಕ್ತಿ ಅದಕ್ಕಿದೆ. ಅದರ ಆಹಾರ, ಅದರ ಆಕಾರ, ಅದರ ವಿಹಾರ ಅವೆಲ್ಲವೂ ನೋಡಿದಾಗ ಸಹಜವಾಗಿ ಅವನು ನೋಡಪ್ಪ ಆನೆ ನೋಡಿದ ಸಾಕು ಎನ್ನುವಂಥ ಮನೋಭಾವನೆ ಮನುಷ್ಯರಲ್ಲಿ ಮೂಡ್ತಾ ಇದೆ. ಅಂಥ ಒಂದು ಬೃಹದಾಕಾರವಾಗಿ ಬೆಳೆದಂಥ ಒಂದು ಈ ಭೂಮಿಯ ಮೇಲೆ ದೊಡ್ಡ ಪ್ರಾಣಿ ಆನೆ, ಕರಿ. ಕರಿಗೆ ಮದವೇರಿದರೆ ಸಿಟ್ಟು ಬಂದಾಗ, ಕ್ರೋಧಕ್ಕೆ ಒಳಗಾದಂಥ ಸಂದರ್ಭ ಬಂದೆಪ್ಪಾರ, ಆ ಆನೆಯನ್ನು ಪಳಗಿಸುವಂತಹದ್ದು ದುಸ್ಸಾಧ್ಯವಾದ ಮಾತು. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಸಿಟ್ಟು ಬಂದಾಗ ಅದನ್ನು ಶಮನಗೊಳಿಸುವಂತಹದ್ದೇ ದುಸ್ಸಾಧ್ಯವಾಗ್ತಾ ಇದೆ. ಆದರೆ ಬಲಿಷ್ಠವಾಗಿರುವಂತಹ ಶಕ್ತಿಶಾಲಿಯಾಗಿರುವಂತಹ ಒಂದು ಆನೆ, ಕರಿ, ಅದಕ್ಕೆ ಸಿಟ್ಟು ಬಂದರೆ, ಸಾಮಾನ್ಯವಾಗಿ ನಮ್ಮ ಹಳ್ಳಿಗಾಡಿನಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ, ನಗರಲ್ಲಿ ಉದಾಹರಣೆ ಕೊಡ್ತಾರ, ಅವೇನಪ್ಪ ಅವ ಆನಿದ್ದಂಗೆ ಅದಾನವ, ಮದ ಏರ್ತಪ್ಪ ಬಿಡಂಗಲ್ಲಿ ಬಿಡೋ ಅವ. ಅಂದರೆ ಇಂಥ ಒಂದು ಶಕ್ತಿಶಾಲಿಯಾಗಿರುವಂಥ ಪ್ರಾಣಿಗೆ ಅಹಂಕಾರ ಪ್ರಾಪ್ತಿಯಾದರೆ, ಕ್ರೋಧ ಬಂದರೆ, ತನ್ನನ್ನೇ ತಾನು ಮರೆತರೆ,
ಅಂದರೆ ನಾನು ಹೇಳುವಂಥದ್ದು ಇಷ್ಟೇ, ಕ್ರೋಧ ಎಲ್ಲೇ ಇರಲಿ, ಯಾವುದೇ ಪ್ರಾಣಿ ಇರಲಿ, ಯಾವುದೇ ಮನುಷ್ಯನಿರಲಿ, ಅವನ ವ್ಯಕ್ತಿತ್ವವನ್ನು, ಅದರ ಅಸ್ತಿತ್ವವನ್ನು ನಾಶ ಮಾಡ್ತಾ ಇದೆ. ಈ ಕ್ರೋಧ ಮಾಡುವಂಥ ಅನಾಹುತ ಅದು ಗಣಿಸಲಿಕ್ಕೆ ಸಾಧ್ಯವಾಗದಷ್ಟು ಇರುತ್ತೆ. ಹಾಗಾಗಿ ಇಲ್ಲೇ ಇಂಥ ಮದೋನ್ಮತ್ತವಾಗಿರುವಂತಹ ಗಜದ ಎದುರು, ಆನೆಯ ಎದುರು ಒಂದು ಕ್ಷುಲ್ಲಕ ನರಿ ಹೋದಪಾರ ತನ್ನ ಸೊಂಡಿಯ ಮೂಲಕವಾಗಿ ಅದನ್ನು ಕಿತ್ತು ಬಿಸಾಡ್ತಾ ಇದೆ. ಆ ನರಿ ಪ್ರಾಣವನ್ನು ಕಳ್ಕೊಳ್ತಾ ಇದೆ. ಒಂದು ನರಿ ಸಣ್ಣದು ನಿಜ, ಆದರೆ ಆನೆಗೆ ಮದ ಬಂದಿದೆ. ಆ ಮದ ಬಂದಾಗ ಅದು ತನ್ನ ವಿವೇಕವನ್ನು, ಬುದ್ಧಿಯನ್ನು ಕಳ್ಕೊಳ್ತಾ ಇದೆ. ಮನುಷ್ಯನು ಸಹಿತ ಅದೇ ರೀತಿಯಾಗಿ ಕ್ರೋಧಕ್ಕೆ ಒಳಗಾದಾಗ ಎದುರಿಗೆ ಬರಲಿ, ಪಕ್ಕದಲ್ಲೇ ಇರಲಿ, ಎಲ್ಲೇ ಇರಲಿ, ಕ್ರೋಧ ಉಳ್ಳ ಮನುಷ್ಯ ರಾಕ್ಷಸನಂತಾಗುತ್ತಾನೆ. ಅದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದರೆ ಅಷ್ಟೇ, ಕರಿ, ಗಜ, ನರಿ. ಇದು ವಾಸ್ತವಿಕ ಘಟನೆಯೇ. ಒಂದು ಮಾತನ್ನು ನಾವು ನೆನಪಿಡಬೇಕು, 12ನೇ ಶತಮಾನದ ಶರಣರ ವಚನಗಳು ಎಲ್ಲವೂ ವಾಸ್ತವಿಕ ಪ್ರಜ್ಞೆಯ ಮೇಲೆ ನಿಂತಿವೆ. ಪುರಾಣದ ಕಥೆಗಳಲ್ಲವು, ಕಲ್ಪನೆಯ ಕಥೆಗಳಲ್ಲ, ಭಾವೋನ್ಮಾದದ ಕಥೆಗಳಲ್ಲ. ಅದೇ ಹಿನ್ನೆಲೆಯಲ್ಲಿ ನಾನು ಆಧುನಿಕ ವಚನದ ರಚನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಇಲ್ಲಿ. ಅಂದರೆ ವಾಸ್ತವಿಕ ಪ್ರಜ್ಞೆ ಗೊತ್ತಾಗಬೇಕು, ಬದುಕಿನ ಮಹತ್ವ ಗೊತ್ತಾಗಬೇಕು, ಪುರಾಣದ ಕಥೆ ಅಲ್ಲ. ಹಾಗಾದ್ರೆ ಇಲ್ಲೇ ಮುಂದಿಂದು, ಮಾರಾರಿ ಕ್ರೋಧದಲ್ಲಿರೇ ಮಾರನು ಎದುರಾದೊಡೆ ಎಂತಯ್ಯ. ಇದೊಂದು ಪೌರಾಣಿಕ ಹಿನ್ನೆಲೆ ಇಷ್ಟೇ. ಮಾರಾರಿ ಪರಶಿವ, ಮಾರನ ವೈರಿ, ಕಾಮನ ವೈರಿ, ಜಿತಕಾಮ ಆ ಪರಮಾತ್ಮ, ಪರಶಿವ, ಶಿವ. ಮಾರಾರಿ ಅಂದರೆ ಕಾಮನನ್ನು ಗೆದ್ದಂಥ ವ್ಯಕ್ತಿ, ಕಾಮನ ವೈರಿ. ಮಾರ ಎಂದರೆ ಕಾಮ. ಈ ಕಾಮನನ್ನು ಆ ಪರಶಿವ ಗೆದ್ದ ದೃಶ್ಯದ ಹಿನ್ನೆಲೆ ಅದಷ್ಟೇ. ಹಂಗಾರೆ ಇಲ್ಲೇ ಆ ಪರಮಾತ್ಮನು ಸಿಟ್ಟಿನಲ್ಲಿದ್ದಾಗ, ಕ್ರೋಧದಲ್ಲಿದ್ದಾಗ, ನಿಮಗೆಲ್ಲ ಗೊತ್ತಿದೆ, ಒಬ್ಬ ಮನುಷ್ಯ ಸಿಟ್ಟಿಗೆದ್ದಾಗ ಅವ ಸಹಜವಾಗಿ ಹೇಳ್ತಾನೆ, ನೋಡು ನಾನು ಮನುಷ್ಯ ಅಲ್ಲ, ಸಿಟ್ಟು ಬಂತಪಾರ. ಇದು ಆಡು ಮಾತಿದು. ಒಬ್ಬ ಮನುಷ್ಯನಿಗೆ ಆ ಪರಶಿವನಿಗೆ ಸಿಟ್ಟು ಬಂದರೆ, ಕ್ರೋಧದಲ್ಲಿರೇ ಸಿಟ್ಟು ಬಂದರೆ, ಇಡೀ ತಾಂಡವ ನೃತ್ಯದ ದೃಶ್ಯವನ್ನು ನೀವು ಕಣ್ಣು ಮುಂದೆ ತೆಗೆದುಕೊಳ್ಬೇಕಲ್ಲಿ. ಆತ ಸಿಟ್ಟಿಗೆ ಬಂದರೆ ತಾಂಡವ ನೃತ್ಯದ ಮೂಲಕವಾಗಿ ಈ ವಿಶ್ವವನ್ನೇ ಅಲ್ಲೋಲ ಕಲ್ಲೋಲ ಮಾಡುವಂಥ ದೃಶ್ಯಗಳೆಲ್ಲವು. ಅಂಥ ಆ ಪರಶಿವನ ಎದುರಿಗೆ ಈ ಕಾಮ ಹೋಗಿ ತನ್ನ ನೃತ್ಯ ಮಾಡಲಿಕ್ಕೆ ಹೋದನಪ್ಪಾರ ಸರ್ವನಾಶವಾಗಿ ಹೋಗ್ತಿದ್ದಾನವ. ಆ ಮಾರನು ದಿಕ್ಕೆಟ್ಟು ಹೋಗೋ ಪ್ರಸಂಗ ಬರ್ತಾ ಇದೆ. ಹಂಗಾರೆ ಇದು ಪೌರಾಣಿಕ ಪ್ರಜ್ಞೆ ಬರುವಂಥ ಕಥೆ. ಅದರ ಜೊತೆಗೆ ಮನುಷ್ಯ ಸ್ವಭಾವವೂ ಇದೆ. ಇನ್ನು ಕೊನೆಯ ಸಾಲಿಗೆ ನಾನು ಬರ್ತಾ ಇದ್ದೇನೆ ಈಗ. ಅರಿವಿನ ಶರಣರೆದುರು, ಅರಿವಿನ ಶರಣರೆದುರು. 12ನೇ ಶತಮಾನದ ಆ ಬಸವಾದಿ ಶರಣರ ಚಿತ್ರವನ್ನು ನಾನು ಇಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಅರಿವಿನ ಶರಣರೆದುರು, ಪರಮಾತ್ಮ ನಿರಾಕಾರ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಆ ಪರಮಾತ್ಮ ಅರಿವಿನ ರೂಪದಲ್ಲಿಯೇ ಇದ್ದಾನೆ ಎನ್ನುವ ತತ್ವ ಬಸವ ಸಿದ್ಧಾಂತ. ಆ ಬಸವ ಸಿದ್ಧಾಂತಕ್ಕೆ ಅನುವರ್ತಿಯಾಗಿ ಯಾರು ಆ ನಿರಾಕಾರವಾಗಿರುವ, ಅಗೋಚರವಾಗಿರುವ, ಅಪ್ರತಿಮವಾಗಿರುವ ಆ ಪರಮಾತ್ಮನನ್ನು ಅರಿವಿನ ಮೂಲಕವಾಗಿ ಕಂಡುಕೊಳ್ಳಿದ್ದಾರೆಯೋ ಅವರು ಶರಣರು. ಇಲ್ಲಿ ನಮ್ಮ ಸಮಾಜದಲ್ಲಿ ಇಂಥ ದೇವರಿಗಿಂತಲೂ ಬೇರೆ ಬೇರೆ ದೇವತೆಗಳ ಸಂಖ್ಯೆ ವಿಪರೀತವಾಗಿಬಿಟ್ಟಿದೆ. ಇಂಥ ಶರಣರ ಎದುರು ನಡೆಶುಚಿಯಾಗಿರುವ, ನುಡಿಶುಚಿಯಾಗಿರುವ, ತನಶುಚಿಯಾಗಿರುವ, ಮನಶುಚಿಯಾಗಿರುವ, ಭಾವಶುಚಿಯಾಗಿರುವ ಶರಣರ ಎದುರಿಗೆ ಆ ಪರಮಾತ್ಮನನ್ನೇ ಅರ್ಥ ಮಾಡಿಕೊಂಡಿರುವಂಥ, ಅಷ್ಟೇ ಅಲ್ಲ ಆನು ದೇವನಲ್ಲದೆ ನೀ ದೇವನೇ ಎಂದು ಚಾಲೆಂಜ್ ಮಾಡುವಂಥ ಶರಣರ ಎದುರಿಗೆ ನಮ್ಮ ನಿಮ್ಮ ಈ ಪ್ರಪಂಚದಲ್ಲಿ ಹುಟ್ಟಿ ಸಾಯುವಂಥ ನೂರಾರು ದೇವತೆಗಳನ್ನು ನಾವೇನು ಮಾಡಿಕೊಂಡಿದ್ದೇವಲ್ಲ, ಇವು ಎದುರಿಗೆ ಬಂದಪ್ಪ ಏನಾಗ್ಬೋದು ಅಂದರೆ, ಹೇಗೆ ಮಾರಾರಿ ಎದುರು ಮಾರನು ಬಂದರೆ ಸರ್ವನಾಶವಾಗುತ್ತಾನೆಯೋ, ಲಾರಿಯ ಎದುರಿಗೆ ಕಾರು ಬಂದರೆ ಹೇಗೆ ಧ್ವಂಸವಾಗುತ್ತದೆಯೋ, ಮದವೇರದ ಆನೆ ಎದುರಿಗೆ ನರಿಯು ಬಂದರೆ ಹೇಗೆ ನಾಶವಾಗಿ ಹೋಗುತ್ತದೆಯೋ, ಸತ್ತು ಹೋಗುತ್ತದೆಯೋ, ಅದೇ ರೀತಿಯಾಗಿಯೇ ನಿರಾಕಾರವಾಗಿರುವಂತಹ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡಿರುವಂತಹ ಆ ಶರಣರ ಎದುರಿಗೆ ಹುಟ್ಟಿ ಸಾಯುವ ಪುರಾಣದ ಕಥೆಗಳ ದೇವರುಗಳು ಎದುರಿಗೆ ಬಂದಪ್ಪಾರ ಅವರು ಇದೇ ರೀತಿ ಆಗ್ತಾ ಇದಾರ, ನಾಶವಾಗಿ ಹೋಗ್ತಿದ್ದಾರೆ ಅವರು. ಅಂದರೆ ಬಸವ ಸಿದ್ಧಾಂತದ ಪ್ರಕಾರವಾಗಿ ಕಲ್ಲು ದೇವರು ದೇವರಲ್ಲ. ಇಲ್ಲಿ ಸುಂದರವಾದಂಥ ವಚನ ಇದೆ ಒಂದು. ಅಯ್ಯ ಬಸವ,
ನೀ ಕೊಟ್ಟ ಇಷ್ಟಲಿಂಗ ಎನ್ನ ಅಂಗೈಯಲ್ಲಿರುವಾಗ ಕಲ್ಲು ಮಣ್ಣು ಗುಡಿ ಗೋಪುರ ಕಾಶಿ ರಾಮೇಶ್ವರಿಗಳು ಏಕೆ ಎಡತಾಕಲಯ್ಯ? ಹಣೆಯಲ್ಲಿ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಮನದಲ್ಲಿ ಶಿವಮಂತ್ರ ಜಪಿಸುತ್ತಿರುವಾಗ ಹಣೆ ಬರಹ ಕೇಳಲು ಜೋಯಿಸರ ಬಳಿ ಎಡತಾಕಲೇಕಯ್ಯ? ದಯವೇ ಧರ್ಮದ ಮೂಲವೆಂದು ನೀನೇ ಹೇಳಿರುವಾಗ, ಬಸವಣ್ಣ ನೀನೇ ಹೇಳಿರುವಾಗ, ಕುರಿ ಕೋಳಿ ಮೇಕೆಗಳ ಬಲಿ ಕೇಳುವ ಮಾರಿ ಮಸಣಿ ಕಾಳಿ ದೇವತೆಗಳ ಗೊಡವೆ ಎನಗೇಕಯ್ಯ ಪ್ರತಿಭಾ ಚೇತನ? ಹುಟ್ಟಿ ಸಾಯುವ ದೇವರು ಇವರು. 33 ಕೋಟಿ ದೇವತೆಗಳು ನಮ್ಮ ಪುರಾಣದಲ್ಲಿ ಬರೆದಿದ್ದಾರೆ. ಈ ದೇವತೆಗಳು ದೇವತೆಗಳಲ್ಲ. ಯಾರಿಗೆ ಹುಟ್ಟಿದೆಯೋ ಅವರಿಗೆ ಸಾವು ನಿಶ್ಚಿತ. ಹುಟ್ಟಿ ಸಾಯುವವರು ದೇವರಲ್ಲ. ಆದರೆ ನಮ್ಮ ಸಮಾಜದಲ್ಲಿ ಸಾವಿರಾರು ವರ್ಷಗಳಿಂದಲೂ ಕಲ್ಲು ದೇವರು, ಮಣ್ಣು ದೇವರು, ಮಡಕೆ ದೇವರು, ಗಿಡ ದೇವರು, ನೀರು ದೇವರು, ಅಗ್ನಿ ದೇವರು, ಹೀಗೆ ಇಂಥ ನೂರಾರು ದೇವತೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅವೆಲ್ಲವೂ ಕೇವಲ ನಿಮಿತ್ತ ಮಾತ್ರವಾಗಿ ಪುರೋಹಿತ ವರ್ಗ ಮಾಡಿಕೊಂಡಿರುವಂತಹ ಸೃಷ್ಟಿಸಿದ ಕಟ್ಟುಕಥೆಗಳ ದೇವರವು. ಹೊಟ್ಟೆಪಾಡಿಗಾಗಿ ಸೃಷ್ಟಿಸಿದಂತಹ ಕಟ್ಟುಕಥೆಗಳ ದೇವರು ಅರಿವು ಪಡೆದ ಶರಣರೆದುರಿಗೆ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ದಯವೇ ಧರ್ಮದ ಮೂಲವೆಂದು ಆ ಬಸವಣ್ಣನವರೇ ಹೇಳಿರುವಾಗ ಹಂಗಾರೆ ನಿಜವಾದ ದೇವರು ಯಾರು ಎನ್ನುವುದನ್ನು ಬಸವಣ್ಣನವರು ಅರಿವೇ ದೇವರು, ಅರಿವೇ ಗುರು ಎಂದು ಹೇಳುವ ರೀತಿಯಲ್ಲಿಯೇ ಅರಿವೇ ದೇವರು. ಅಂದರೆ ಪ್ರಪಂಚದಲ್ಲಿ ನಾವು ನಮ್ಮ ಜ್ಞಾನವನ್ನು, ನಮ್ಮ ಅಸ್ತಿತ್ವವನ್ನು, ನಮ್ಮ ಸ್ಪಷ್ಟ ಚಿತ್ರಣವನ್ನು, ಮಾನವೀಯತೆಯನ್ನು, ದೈವತ್ವವನ್ನು ಬೆಳೆಸಿಕೊಳ್ಳಬೇಕಾಗಿದ್ದರೆ ಈ ಎಲ್ಲ ಗೋಚರವಾಗುವ ಕಲ್ಲು ಮಣ್ಣುಗಳ ದೇವರುಗಳೆಲ್ಲವನ್ನೂ ಕಸಗುಡಿಸಿ ಹಾಕಬೇಕು. ನಿಮಿತ್ತ ಮಾತ್ರವಾಗಿರುವಂಥ ದೇವರು ಅಷ್ಟೇ ಹೊರತು ಯಾವುದೇ ಅರಿವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ಮೂಢನಂಬಿಕೆಗಳನ್ನು ಬಿತ್ತಿ ಬೆಳೆಸುತ್ತವೆ. ನಾನಿಲ್ಲಿ ಹೇಳಿದರೆ ಆಶ್ಚರ್ಯ ಆಗಬಹುದು. ಹಾದಿ ಬೀದಿಯ ದೇವರುಗಳೆಲ್ಲ ಬೇಡುವುದನ್ನೇ ಕಲಿಸುವವಯ್ಯ ಭಕ್ತರಿಗೆ. ಆ ಬೇಡುವ ಭಕ್ತನಿಗೆ ಯುಕ್ತಿ ಇಲ್ಲವೇ ಇಲ್ಲ. ಯುಕ್ತಿ ಇಲ್ಲದ ಭಕ್ತನಿಗೆ ಪುರೋಹಿತಶಾಹಿ ಜನಾಂಗ ಮತ್ತಷ್ಟು ಭಯಭೀತಿಯನ್ನು ಉಂಟು ಮಾಡ್ತಾ ಇದ್ದಾರೆ. ಅರಿವಿನಿಂದ ದೂರ ತಳ್ಳುತ್ತಾರೆ. ಅರಿವಿನಿಂದ ದೂರ ತಳ್ಳಿದಾಗ ಆ ಮನುಷ್ಯನಲ್ಲಿ ಕೇವಲ ಮೂಢನಂಬಿಕೆಗಳು, ಭ್ರಾಂತಿಯ ಬೇರುಗಳು ಬಿತ್ತಿ ಬೆಳೀಲಿಕ್ಕೆ ಅವಕಾಶ ಬರ್ತಾ ಇದೆ. ಇಂಥ ಮನೋಭಾವನೆಯ ಮೂಲಕವಾಗಿ ಶರಣತತ್ವ ಅರ್ಥ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ವರಿಗೂ ಶರಣಾರ್ಥಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗುವ.